ನಮಸ್ಕಾರ ವೀಕ್ಷಕರೇ, ನಾನು ಆದಿತ್ಯ ಗಾಜರಿ. ಅಂಬೇಡ್ಕರ್ ಕುಕ್ ಚಾನೆಲ್ಗೆ ಸ್ವಾಗತ. ಬಸವ ಕಲ್ಯಾಣದ ಶಾಸಕರಾದ ಶರಣು ಸಲಗರ್ ಅವರ ವಿರುದ್ಧ ಗರ್ಜಿಸಿದ ಮಾಜಿ ಆಪ್ತ ಸಂಜು ಸುಗ್ರೆ. ಬಸವ ಕಲ್ಯಾಣ ನಗರದ ತಮ್ಮ ಕಾರ್ಯಾಲಯದಲ್ಲಿ ಸಂಜು ಸುಗ್ರೆ ಅವರು ಪತ್ರಿಕಾಗೋಷ್ಠಿ ಮಾಡಿದರು. ಕಾರಣವೇನೆಂದರೆ, ಶಾಸಕ ಶರಣು ಸಲಗರ್ ಅವರಿಂದ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಬರುತ್ತಿದೆ ಎಂದು ಆರೋಪ ಮಾಡಿದರು. ಹಲವಾರು ದಿನಗಳಿಂದ ಬಸವ ಕಲ್ಯಾಣ ತಾಲೂಕಿನಲ್ಲಿ ಸಂಜು ಸುಗ್ರೆ ಹಾಗೂ ಶಾಸಕ ಶರಣು ಸಲಗರ್ ಅವರ ನಡುವೆ ಮಾತಿನ ಚಕಮಕಿ ನಡೆಯುತ್ತಿದೆ. ಕೊಟ್ಟ ಹಣವನ್ನು ವಾಪಸ್ ನೀಡು ಎಂದು ಸಂಜು ಸುಗ್ರೆ ಅವರ ಹೆಂಡತಿ ಹಾಗೂ ಮಗ ಶಾಸಕರ ಬಳಿ ಹೋಗಿ ಕೇಳಿದರೆ, ನನ್ನ ಹತ್ರ ದುಡ್ಡಿಲ್ಲ, ನಾನು ಹೇಗೆ ಕೊಡಲಿ ಎಂದು ಉಡಾಪ ಉತ್ತರ ಶಾಸಕರು ನೀಡುತ್ತಿದ್ದಾರೆ ಎಂದು ಸಂಜು ಸುಗ್ರೆ ಅವರು ಆರೋಪ ಮಾಡಿದ್ದಾರೆ. ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಏನಾದರೆ ಆದರೂ ಅದರ ಜವಾಬ್ದಾರರು ಬಸವ ಕಲ್ಯಾಣ ಶಾಸಕ ಶರಣು ಸಲಗರ್ ಎಂದು ಸಂಜು ಸುಗ್ರೆ ಅವರು ತಿಳಿಸಿದ್ದಾರೆ. ಮುಂದೆ ಬರುವ ದಿನಗಳಲ್ಲಿ ನನಗೆ ಹಾಗೂ ನನ್ನ ಕುಟುಂಬದ ಸದಸ್ಯರಿಗೆ ಏನಾದರೂ ಅದರ ಜವಾಬ್ದಾರರು ಶಾಸಕ ಶರಣು ಸಲಗರ್ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸಂಜು ಸುಗ್ರೆ ಅವರು ಮಾತನಾಡಿ ಹೇಳಿದರು. ರಾಜಕೀಯ ಪಾರ್ಟಿದಾಗ ಹೋಗಿ ಮಾಡು, ಅಲ್ಲಿ ಹೋಗಿ ಮಾಡು. ಏನು ಮಾಡ್ತೀನಿ ನಾವು ನಿಂಗೆ ಅಲ್ಲಿ ಫೋರ್ಸ್ ಸಿಗ್ತದ, ಈಗ ಯಾರು ಬರಲ್ಲ. ಬಟ್ ಪ್ಲಾನ್ ಮಾಡ್ಕೋ, ಹಿಂಗ್ ಫೇಲ್ ಆಗ್ತೀನಿ ಇಲ್ಲ. ಯಾಕೆ ಗೊತ್ತದ, ಹಿಂದೆ ಧರ್ಮಸಿಂಗ್ ಮಗ ಬೇಕು. ನಮ್ ಸಿದ್ಧಾಂತ ಯಾವ ಪಕ್ಷದಾಗ ಸಂಗತಿ ಇರ್ತೀವಿ. ಸಿದ್ಧಾಂತ ಇಲ್ಲ ಸಿದ್ಧಾಂತ ಇಲ್ಲ. ನಿಮ್ ಪಾರ್ಟಿ ನಿಮ್ಗೆ ನೀವೇ ಕಟ್ಟಿರ ಪಾರ್ಟಿ ಬಿಜೆಪಿ ರೀ. ನಿಮ್ಮ ಅಪ್ಪ ಕಟ್ಟಿರ ಇಲ್ಲ ಪಾರ್ಟಿ, ನಿಮ್ಮ ಅಪ್ಪ ಮತ್ ಬಿಟ್ಟು ಹೋಗು ಮಾಡು ಬಿಡಲ್ಲ. ಪಾರ್ಟಿ ಯಾಕೆ ಬಿಡದಿ? ಈಗ ಸಂಜೆ ತನ ನಿಂಗೆ ಪಾರ್ಟಿ ನಿಮ್ಮ ಅಪ್ಪಗ ನಿಂಗೆ ಹೊರಗೆ ಚಾಟಿ ಮಾಡಿಸ್ತೀನಿ, ನೋಡ್ತೀನಿ. ನಮ್ಮ ಸಂಬಂಧಿಕರು ಬೇಕಾದವ್ರ ಕಡೆ ನನ್ನ ಮೇಲೆ ವಾಯ್ಸ್ ರೆಕಾರ್ಡ್ ಇದೆ, ಅದು ಬರಂತದಿಂದ ಹೇಳ್ತೀನಿ. ದುಡ್ಡು ಕೊಡ್ತೀನಿ, ನಂಗೆ ತೊಂದರೆ ಅದ, ಈಗ ತೊಂದರೆ ಅದ ಅಂತ ಹೇಳ್ತಾ ಇದ್ರು. ಹ್ಯಾಂಗ್ ತೊಂದರೆ ಅದ ಗೊತ್ತಿಲ್ಲ. ಬಸವ ಕಲ್ಯಾಣದ 100 ರೂಪಾಯಿ 100 ಕೋಟಿ ತಕ್ಕ ಎಲ್ಲಾ ಕೆಲಸಗಳು ಅವರೇ ಮಾಡಲ್ತಾರೆ. ತೊಂದರೆ ಅಂತಂದ್ರೆ ಅದು ನಾವು ಹೇಳೋದು ತೊಂದರೆ ಅಂತ ಹೇಳ್ಕೋತ ಅದೇ ನಮ್ದು ಮಧ್ಯವರ್ತಿಗಳು ಮಾತಾಡ್ತಾ ಇದ್ರು ಅವ್ರ ಜೊತೆ. ಅದು ನಡೀತಾ ಇತ್ತು. ಕೊಡ್ತೇವೆ ನಡೀತಾ ಇತ್ತು. ಅದು ವಯಸ್ಲಿಪ್ ಇದೆ. ಬರಂತದಿಂದ ನಾನು ಬಿಡುಗಡೆ ಮಾಡ್ತೀನಿ. ಒಂದೇ ಸಲ ಮಾಡೋದಿಲ್ಲ, 4 ಹಂತ. ಇದು ಫಸ್ಟ್ ಹಂತ, 2ನೇ ಹಂತ, 3ನೇ ಹಂತ. ಯಾವ ಬೈ ಎಲೆಕ್ಷನ್ದಾಗ ಇಲ್ಲಿಂದ ಬೆಂಗಳೂರು ತನಕ ಏನಾಯ್ತು, ಎಲ್ಲೆಲ್ಲಿ ಏನಾಯ್ತು ಅವೆಲ್ಲನೇ ನಾನು ಬಟ್ಟ ಬಯಲು ಮಾಡಿ. ನಾಳೆಲ್ಲ ವಿತೌಟ್ ಡಾಕ್ಯುಮೆಂಟ್ ನಾನು ಮಾತಾಡಲ್ಲ. ಅದು ಡಾಕ್ಯುಮೆಂಟ್ ಇದ್ದಲ್ಲಿ ಈಗ ಅವ್ರು ಕೊಟ್ಟಿಲ್ಲ ಅಂತ ನಾನು ಚೆಕ್ ಹಾಕಿದಿರ್ಬೇಕಲ್ಲ. ಚೆಕ್ ರಿಟರ್ನ್ ಚೆಕ್ ಕೇಸ್ ಆಗಿದೆ ಅಲ್ಲ, ನೀವು ಕೇಸ್ ನಂಬರ್ ಬೇಕಾದ್ರೆ ತಗೊಳ್ಬೋದು, ಚೆಕ್ ಮಾಡ್ರಿ ಆನ್ಲೈನಲ್ಲಿ. ಏನೋ ತೊಂದರೆ ಇಲ್ಲ. ಲಾಯರ್ ನೋಟಿಸ್ ಇಲ್ಲ. 17/10/2020 ಚೀಫ್ ಜಸ್ಟಿಸ್ ಮ್ಯಾಜಿಸ್ಟ್ರೇಟ್ ಬೆಂಗಳೂರು ಸಿಟಿ, ಅಲ್ಲಿ ಜನಪ್ರತಿನಿಧಿ ಕೋರ್ಟ್ ಅಂತ ಇರ್ತದೆ. ಇವೆಲ್ಲ ಜನಪ್ರತಿನಿಧಿಗಳು ಅಲ್ಲೇ ಫೈಲಿಂಗ್ ಮಾಡ್ತಾ ಅಲ್ಲೇ ಫೈಲ್ ಆಗಿದೆ. ಕ್ರಿಮಿನಲ್ ಕೇಸು ಆಲ್ರೆಡಿ ಅರ್ಜಿ ಕೊಟ್ಟಿನಿ. ಧಮಕಿ ಹಾಕಿದ್ದಾರ, ಅಟೆಂಪ್ಟ್ ಮಾಡಿ ಎಲ್ಲಾ ರೀತಿ ಧಮಕಿ ಹಾಕಿದ್ದಾರ. ನಿಮ್ಮ ಮ್ಯಾಗ ಅಟ್ರಾಸಿಟಿ ಮಾಡ್ತೇವೆ ಅಂದಾರ, ನಿಮ್ಮ ಮನ್ಯಾಗ ದಲಿತರಿಗೆ ಸೇರಿಸ್ತೇವೆ ಅಂದಾರ, ನೀವು ಹ್ಯಾಂಗ್ ಬದುಕ್ತೀರಿ ಅಂದಾರ. ಹ್ಯಾಂಗ್ ಬದುಕ್ತೀರಿ, ನಿಮ್ಮ ಮಗ ಹ್ಯಾಂಗಿರ್ತಾನ, ನಾವು ಹ್ಯಾಂಗ್ ಇದು ಮಾಡ್ಬೇಕು, ಅವಂದು ತಕಲೀಫ್ ನೋಡಿ ನೀವು ನಾನು ನೆಂಟಿ ಸಾಯ್ಬೇಕಂತಂದಾರ. ಯಾಕ್ರಿ ನಿಮ್ಗೆ ತಂದು ಮಾಡಿದ ಕಡೆಯಿಂದಿಲ್ಲಿ ನೀವು ದಾದಾಗಿರಿ ಮಾಡ್ತೀರಿ. ಪಾಪ MLA ಇದ್ರಿ, ನೀವು ಪ್ರವೃತ್ತಿ ಅದ, ಅದೇ ಸಂಪ್ರದಾಯದಿಂದ ಬಂದಿರ್ಬೇಕು ನೀವು.